500ರಿಂದ 700 ಕೋಟಿ ಕಾಮಗಾರಿ ಇದೆ, ಅದನ್ನು ಕೊಡ್ಸೋಣ ದಯವಿಟ್ಟು. ಆಯ್ತು, ಇದೆಲ್ಲ ಕಾಗದ ನಿಮ್ಮ ಹತ್ರ ದಯವಿಟ್ಟು ಕೊಡ್ಸೋಣ. ಹೇಗ್ ಬಂತು ಇದು? ಸಿಎಂ ವಿವೇಚನಾ ಕೋಟ ಕರೆಕ್ಟಾ ಸರ್? ನಿನ್ನ ಅದೇ ಕೇಳ್ತಾ ಇದ್ದೀನಿ ನಾನು. ಹೆಂಗೆ 500-600 ಕೋಟಿ ರೂಪಾಯಿ ಬಂತು ಹೇಳಿ, ಹೇಗ್ ಬಂತು 500 ಕೋಟಿ ರೂಪಾಯಿ ನಿಮ್ಗೆ? ದೇವಾಲಯ ಮತ್ತು ಇತರ ಧಾರ್ಮಿಕ ಸಂಸ್ಥೆಗಳಿಗೆ ನಮ್ಮ ಸರ್ಕಾರ ಇದ್ದಾಗ 274 ಕೋಟಿ ವೆಚ್ಚ ಮಾಡಿತ್ತು. 274 ಕೋಟಿ ದೇವಾಲಯ ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ 274 ಕೋಟಿಯನ್ನ ವೆಚ್ಚ ಮಾಡಿತ್ತು ನಮ್ಮ ಬಜೆಟಲ್ಲಿ. ಅದನ್ನ ನೀವು ಈಗ 17 ಕೋಟಿ ಇಟ್ಟಿದ್ದೀರ. ಇದು ಹಿಂದೂಗಳ ಬಗ್ಗೆ ನಿಮಗಿರುವಂತ ಗೌರವ, ಪ್ರೀತಿ, ರಾಮ ಶಿವ ಎಲ್ಲ ಇದು. ಪರಶುರಾಮ ಅರ್ಧಕ್ಕೆನೆ ನಿಲ್ಲಿಸ್ಬಿಟ್ಟು ಭುಜ ಇಲ್ಲ, ತಲೆ ಏನಿಲ್ಲ. ಅದಕ್ಕೇನು ಎದರಲ್ಲ, ಏನ್ ಬೇಕೋ ಮಾಡಿ. ಅನ್ಯಾಯ ಯಾರು ಮಾಡಿಲ್ಲ. ಆಯ್ತು, ತನಿಖೆ ಮಾಡಿ, ಅದ್ರಲ್ಲಿ ಯಾವ ಭ್ರಷ್ಟಾಚಾರ ಮಾಡಿ. ನಾವು ಅದಕ್ಕೆಲ್ಲ ಎದರಲ್ಲ. ಇದು ನಿಜವಾಗ್ಲೂ ನೀವು ದ್ವೇಷದ ರಾಜಕಾರಣ ಮಾಡ್ತೀರಾ ಅಂದ್ರೆ ನಮ್ದು ಸಂಬಂಧ ಇಲ್ಲ. ನಿಲ್ಲಿಸ್ಬಿಟ್ಟು ಮುಕ್ತಾಯನ ಮಾಡಕ್ಕಾಗ್ದೇನೆ ನಾಚಿಕೇಡಿನ ಸಂಗತಿ ಮನೆ ಅಧ್ಯಕ್ಷ ನೋಡಿ. ಪರಶುರಾಮ ಯಾರ ಕ್ಷೇತ್ರ ಅದು? ಯಾರು ಮಾಡಿದ್ರು ಅದು? ನಾನು ಸ್ವಾಗತ ಮಾಡ್ತೇನೆ. ಈ ರೀತಿ ಅವಮಾನ ನಾನು ಸ್ವಾಗತ ಮಾಡ್ತೇನೆ. ನೋಡಿ, ಚರ್ಚೆ ಮಾಡಕ್ ತಯಾರಿದ್ದೀರಿ ಅಂದ್ರೆ ನಾನು ಚರ್ಚೆ ಮಾಡಕ್ ತಯಾರಿದ್ದೀನಿ. ವಸ್ತುಸ್ಥಿತಿ ಏನಾಗಿದೆಯೋ ಬಿಡುದೋ ಬೇರೆ. ಈಗ ನಿಮ್ದೇ ಸರ್ಕಾರ ಏನ್ ಮಾಡಿದ್ರಿ? ಎನ್ಕ್ವೈರಿ ಸಿದ್ಧ ಇದೆಯಲ್ಲ, ನಿಮಗೆ ಎನ್ಕ್ವೈರಿ ಮೇಲೆ ನಂಬಿಕೆ ಇಲ್ವಾ? ನೀವು ಎನ್ಕ್ವೈರಿ ಕೊಟ್ಟಂತ ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀರಾ? ಚರ್ಚೆ ಮಾಡ್ಲಿಕ್ಕೆ ನಾನು ತಯಾರಿ. ಟೈಮ್ ಆಯ್ತಪ್ಪ, ನೀವು ಉತ್ತರ ಹೇಳ್ಬೇಕು. ಅರ್ಧಂಬರ್ಧ ಮಾತಾಡಬಾರ್ದು. ಚರ್ಚೆ ಆರಾಧನೆ ಯೋಜನೆ ಶುರುವಾಗಿದ್ದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ. ಆಯ್ತಾ? ಅಲ್ಲಿವರೆಗೂ ಆರಾಧನೆ ಯೋಜನೆ ಇರಲಿಲ್ಲ. ಅವಾಗ ನಾವು ಶುರು ಮಾಡ್ಲಿಲ್ವಾ? ಅವಾಗೇನು ನಾವು ಓಟ್ಗೋಸ್ಕರ ಮಾಡಿದ್ವಾ? ಅದು ತಸ್ತೀಕಲ್ಲಿ ಇವತ್ತು ಮತ್ತು ನಮ್ಮ ಮುಜರಾಯಿ ಮಿನಿಸ್ಟರ್ ಇದ್ದಾರೆ ಇಲ್ಲಿ, ಅರ್ಚಕರಿಗೆಲ್ಲ ಸಹಾಯ ಮಾಡ್ತಕ್ಕಂಥದ್ದಕ್ಕೆ ಕ್ರಮ ತಗೊಂಡಿದ್ದಾರೆ. ಅವ್ರಿಗೆ ಬದುಕಿನಲ್ಲಿ ಅವರಿಗೆ ಭದ್ರತೆ ಕೊಡುವಂತ ಕ್ರಮ ತಗೊಂಡಿರ್ತಕ್ಕಂಥದ್ದು, ದೊಡ್ಡ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ನಮ್ಮ ರಾಮಲಿಂಗಾರೆಡ್ಡಿರವರು. ಅರ್ಚಕರ ಪರವಾಗಿ ಆ ತೀರ್ಮಾನ ತಗೊಳ್ಬೇಕಾದ್ರೆ ನಮ್ಗೇನು ಅದು ಹಿಂದೂ ಧರ್ಮದ ಬಗ್ಗೆ ಭಕ್ತಿ ಇಲ್ವಾ? ನೀವ್ ಮಾಡಕ್ಕಾಯ್ತಾ ನಿಮ್ಗೆ? ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕಳೆದ ಬಾರಿ ಕೇಳಿ, ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಏನು ತಸ್ತೀಕು ಅರ್ಚಕರಿಗೆ ಬರ್ತಾ ಇತ್ತು, ಅದು 24,000 ಇದ್ದದನ್ನ 36,000 ಮಾಡಿ, ಅದು 36,000 ಇದ್ದದನ್ನ 48,000 ಮಾಡುದು. 2 ಬಾರಿ ಹೆಚ್ಚು ಮಾಡ್ದೋ ನಾವು. ಅವಾಗ ಮಾಡಿದಾಗ ಅಂದ್ರೆ ಅದೇನ್ ತೋರ್ಸೋದು ಅಂತ ಹೇಳಿದ್ರೆ, ನೀವು ದಯವಿಟ್ಟು ಧರ್ಮಕ್ಕೂ ರಾಜಕೀಯ ತರಬೇಡಿ. ಬಿಡಿ, ಹಿಂದೂ ವಿರೋಧಿ ಆದ್ರೆ ನಮ್ಗೆ ಓಟ್ ಹಾಕಿರೋರು ಕೂಡ ಹಿಂದೂ ವಿರೋಧಿ. ಸೊ ನಿಮ್ಮ ಪ್ರಕಾರ ಕರ್ನಾಟಕ ರಾಜ್ಯದ 47% ಜನ ಹಿಂದೂ ವಿರೋಧಿ. ನೀವೇ ಹಿಂದೂ ಗೊತ್ತಾಗ್ತದಲ್ಲ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಯಾರು ಅನ್ನೋದು ಗೊತ್ತಾಗ್ಲಿ.